ಹಲೋ ಗೇಮರ್ಸ್, ನೀವು ನೋಡ್ತಾ ಇದ್ದೀರಾ ಎಸ್ಟಾರ್ ವೈ ಟಿ ಕನ್ನಡ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದೇನಪ್ಪ ಅಂದರೆ ಪಬ್ಜಿ ನ್ಯೂ ಸ್ಟೇಟ್ನ ಒಂದು ಹೊಸ ಮೋಡ್. ಅದ್ಯಾವುದಪ್ಪ ಅಂದರೆ JETA ಮೋಡ್ ಅಂತ, ಜೆಟ್ ಪ್ಯಾಕ್ ಈರಾ ಟ್ಯಾಕ್ಟಿಕಲ್ ಅಸರ್ಟ್ಸ್ ಅಂತ. ಇದು ಯಾವ ಥರ ಅಂದರೆ ಪಬ್ಜಿಲವರು ಆರ್ ಕಾರ್ಡ್ ಮಾಡ್ತಾರೆ. ಇದರಲ್ಲಿ ನೀವು ಅದಕ್ಕಿಂತ ಫ್ಯೂಚರ್ ಎಷ್ಟಾಗಿ ತುಂಬ ಸಖತ್ತಾಗಿಬಿಟ್ಟಿದ್ದಾರೆ. ಇದರಲ್ಲಿ ನೀವು ಆರ್ಕೊಂಡು ಹೊಡಿಬೋದು. ಹಿಂದೆಗಡೆ ಒಂದು ಜೆಟ್ ಪ್ಯಾಕ್ ಇರುತ್ತೆ, ಅದರಲ್ಲಿ ಯಾವ ಥರ ಬೇಕು ಆ ಥರ ಆರ್ಕೊಂಡು ಹೊಡಿಬೋದು. ಮತ್ತು ಇದರಲ್ಲಿ ತುಂಬ ಹೊಸ ಗನ್ಸಲ್ಲಿ ಬಿಟ್ಟಿದ್ದಾರೆ. ಮತ್ತು ಗ್ರಾಫಿಕ್ಸು ತುಂಬ ಚೆನ್ನಾಗಿದೆ. ಒಂದು ಸಾರಿ ಟ್ರೈ ಮಾಡಿದ್ರೆ ಕ್ಲಾಸಿಕ್ ಪೂರ್ಣ ಮರ್ತೇ ಹೋಗ್ತೀರ ನೀವು. ಪ್ಯಾಚನ್ನು ಹಿಡಿಯುವಾಗಲೇ ನೋಡ್ಬೋದು ಗ್ರಾಫಿಕ್ಸ್ ಎಷ್ಟು ಕ್ಲಾರಿಟಿ ಆಗಿದೆ ಅಂತ. ಸ್ವಲ್ಪ ಎನ್ಹೆನ್ಸ್ ಆಗಿದೆ ವಿಡಿಯೋ ಎಡಿಟ್ ಮಾಡುವಾಗ. ಬಟ್ ಒಳಗಡೆ ನೋಡಿ ಗನ್ಸ್ ಎಲ್ಲ ಸೇಮ್ ಅಂದರೆ ಸೇಮ್ ಪಬ್ಜಿಲಿ ಯಾವ ಥರ ಇದೋ ಅದೇ ಥರ ಇದೆ. ಗ್ರಾಫಿಕ್ಸು ಅದಕ್ಕಿಂತ ತುಂಬ ಚೆನ್ನಾಗಿದೆ. ಗ್ರಾಫಿಕ್ಸ್ ಸೇಮ್ ಪಬ್ಜಿ PC ಥರನೇ ಇದೆ ಒಳಗಡೆ. ಸೇಮ್ ಆಡೋದು ನೀವು ಪಬ್ಜಿ PC ಥರನೇ ಫೀಲ್ ಆಗುತ್ತೆ ಒಳಗಡೆ ಗೇಮು. ಬಟ್ ಈ ಮೋಡ್ ತುಂಬ ಚೆನ್ನಾಗಿದೆ ಅದಕ್ಕಿಂತ. ಇದರಲ್ಲಿರುವಂಥ ಬೆಸ್ಟ್ ಮೋಡ್ ಅಂತ ಹೇಳ್ಬೋದು ಪಬ್ಜಿ ನ್ಯೂ ಸ್ಟೇಟಲ್ಲಿ. ಇದರಲ್ಲಿ ಅದು ಡಬಲ್ ಟ್ಯಾಪ್ ಕೂಡ ಆಪ್ಷನ್ ಇದೆ, ಅದನ್ನು ಹೊತ್ತೂರೆ ಈ ಥರ ಹಾರ್ಕೊಂಡು ಹೋಗುತ್ತೆ. ಗೇಮಿಗೆ ಹೊಡೆಯೋದು ಕೂಡ ತುಂಬ ಸೂಪರ್ ಆಗಿದೆ ಇದರಲ್ಲಿ. ಅಲ್ಲೊಬ್ಬ ಎನಿಮಿ ಸೌಂಡ್ ಬರ್ತಾ ಇದೆ. ಹೊಡೆಯೋಣ, ಟ್ರೈ ಮಾಡೋಣ ಹೆಂಗೆ ಬೀಳುತ್ತೆ ಅಂತ ನೋಡೋಣ. ಇದರಲ್ಲಿ ತುಂಬ ಆಪ್ಷನ್ಸ್ ಎಲ್ಲ ಇದೆ. ನಂಗೆ ಆರೋದು ಯಾವ ಥರ ಕೊಟ್ಟಿದ್ದಾರೋ ಅದೇ ಥರ ಬೇರೆಯವ್ರಿಗೆ ನಾಕೌಟ್ ಆಗಿದ ತಕ್ಷಣ ಸ್ಮೋಕ್ ಆಗೋದು, ಅಥವಾ ಡಿಫೆಂಡಿಗೆ ಶೀಲ್ಡ್ ಓಪನ್ ಮಾಡೋದು, ಆಟೋಮೆಟಿಕ್ ಶೀಲ್ಡ್. ಅದು ಅವನ ಹತ್ರ ಆಟೋಮೆಟಿಕ್ ಶೀಲ್ಡ್ ಇದೆ. ಇದು ಕ್ರೇಟ್. ಅದು ಇಲ್ಲೋ ಬೋರ್ಡ್ ಬರ್ತದೆ. ಇದೆಲ್ಲ ಬಾಟ್ ಅನಿಸ್ತದ್ರೆ ಸ್ವಲ್ಪ. ಬಟ್ ಅಂದರೆ ಆಡ್ತಾ ಎನಿಮೀಸ್ ಬರ್ತಾರೆ. ನಾನು ತುಂಬ ಸಾರಿ ಹೊಡ್ಸ್ಕೊಂಡಿದ್ದೀನಿ ಎನಿಮಿ ಕೈಲು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗೋಸ್ಕರ. ಫೈರ್ ಮಾಡ್ತಾಯಿದ್ರೆ ಮೇಲ್ಗಡೆಯಿಂದ ಹೊಡ್ತಾ ಅಂದರೆ ಕರ್ನಾಟಕ ಅಂತ ಉದ್ರೋಬೇಕೆಲ್ಲ. ನೋಡಿ ಸ್ಮೋಕ್ ಬಂತು ನೋಡಲ್ಲಿ. ಸ್ಮೋಕ್ ಒಳಗಡೆ ಆಟೋಮೆಟಿಕ್ ಸ್ಮೋಕ್ ಆಗೋದು, ಅದು ಒಂದು ಎಕ್ಸ್ಟ್ರಾ ಮಾಡೋದು. ಆಪ್ಷನ್ಸ್ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮ್ಯಾಚ್ ಒಳಗಡೆ ಬರ್ಬೋದು. ನಾನು ಆರೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಸ್ಮೋಕ್ ಸೆಲೆಕ್ಟ್ ಮಾಡ್ಕೊಬಂದ. ಲಾಸ್ಟ್ 5 ಜನ ಅಲೈವ್ ಅಂತ ತೋರಿಸ್ತದೆ. ಇಲ್ಲಿ ಒಬ್ಬಂಗೆ ನಾಕೌಟ್ ಮಾಡ್ತೀನಿ. ಅವ್ನು ಇನ್ನೊಬ್ಬ ಯಾರು ಹೊಡ್ಕೊಬಿಟ್ಟು ಅವನು. ಇಲ್ಲಿ ಒಬ್ಬ ಬಾಡ್ತಾರೆ ಓಡಾಡ್ತಾನೆ ಅಂತ ಡೇಟು ಅಂತ. ಅಷ್ಟೇ ಮುಗೀತು. ಇನ್ನಿಬ್ಬರು ಇದ್ರು, ಒಬ್ಬ ಅಲ್ಲೇ ಸೋತೋದು ಅನ್ನೋದು.